ಬೇಬಿ ನಮ್ದು ಎಂಗೇಜ್ಮೆಂಟ್ ಆದ್ಮೇಲೆ ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗೋಣ. ಸರಿ, ನಾನು ಶ್ರೀರಾಮ್ಪುರ ಕರ್ಕೊಂಡು ಹೋಗ್ತೀಯಾ? ಶ್ರೀರಾಮ್ಪುರಕ್ಕ? ಯಾಕೆ? ಲಾಂಗ್ ಇಟ್ಕೊಂಡು ಲಾಂಗ್ ಡ್ರೈವ್ ಹೋಗೋದಿಕ್ಕೆ. ಯಾಕೆ ಬೇಬಿ? ಮದ್ವೆ ಹುಡುಗನ್ನ ದೂರ ಇಡ್ತೀಯಾ? ಒಂದ್ಸಲ ಇಟ್ಕೊಳ್ಳೋ ಹುಡುಗರ್ನ ಮದ್ವೆ ಆಗೋವರೆಗೂ ದೂರನೇ ಇಡ್ಬೇಕು. ವಾಟ್ ಯು ಮೀನ್? ನೋಡಿ, ಯಾರೋ ಬಂದಂಗಾಯ್ತು. ವಾಟ್ ಮೀನ್ ಅಂತ ಆಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ವಿಚಾರಿಸು. ಹಾಯ್ ರಾಮರಾವ್ ಸರ್, ಹೇಗಿದ್ದೀರಾ? ಐ ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ದಿಸ್. ಏಜೆ ನನ್ನ ಫ್ರೆಂಡು, ಅವ್ರ ಮನೆಗೆ ಅವರೇ ಕರೆದ್ರು ಅಂತ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ನೀಟಾಗಿ ರೆಡಿ ಮಾಡಿಕೊಂಡು ಸ್ಟ್ರೈಟಾಗಿ ಇಲ್ಲಿಗೆ ಬಂದಿದ್ದೀನಿ. ನನ್ನ ನೋಡಿದ್ರು ಹೇಗಿದ್ದೀರಾ ಅಂದರೆ ನಾನು ಚೆನ್ನಾಗಿಲ್ಲ ಅಂತ ಹೇಳಿ ಇಂಡೈರೆಕ್ಟಾಗಿ ನನ್ನ ಡಿಗ್ನಿಟಿನ ನೀವು ಕ್ವಶನ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಸರ್, ನಾನು ಬಡವ ಸರ್. ನನ್ನ ಕನ್ಸಲ್ಲೂ ಕೂಡ 2 ವೀಲರಲ್ಲಿ ಓಡಾಡ್ತೀನಿ. ಕಾರ್ನ ಟಚ್ ಕೂಡ ಮಾಡಿಲ್ಲ ಅಂದರೆ ನೀವೇ ಲೆಕ್ಕ ಹಾಕಿ ಸರ್ ನಾನು ಎಷ್ಟು ಬಡವ ಅಂತ. ಸರ್, ನೀವು ಸುಪ್ರೀಂ ಕೋರ್ಟ್ ಲಾಯರ್ ಸರ್, ಅದರಲ್ಲೂ ಸೆಲೆಬ್ರಿಟಿ ಡಿವೋರ್ಸ್ ಕೇಸಲ್ಲಿ ವರ್ಲ್ಡ್ ಫೇಮಸ್. ನೀವು ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಬದುಕೋಕ್ಕಾಗುತ್ತೆ ಸರ್. ಅದು ಅಲ್ಲದೆ ನ್ಯೂ ಇಯರ್ಗೆ ನನ್ನ ನಿಶ್ಚಿತಾರ್ಥ ಆಗ್ತಿದೆ. ಇಂಥ ಟೈಮಲ್ಲಿ ನಂಗೆ ಇದೆಲ್ಲ ಬೇಕಾ ಸರ್? ಏನೋ ನೀನೇ ನಿಶ್ಚಿತಾರ್ಥನ? ಹೋಗ್ಲಿ ಬಿಡು. ಯಾರಪ್ಪ ಹುಡುಗಿ? ಇವಳೇ ಹುಡುಗಿ, ರೂಪಾ. ಇವರು ರಾಮರಾವ್ ಅಂತ ದೊಡ್ಡ ಲಾಯರ್, ನಮ್ಮ ಏಜೆ ಸರ್ಗೆ ತುಂಬಾ ಬೇಕಾದವರು. ಇವರು ವಾದ ಮಾಡೋದು ಸುಪ್ರೀಂ ಕೋರ್ಟ್ ಅಲ್ಲಿ, ಹಾಕೊಂಡಿರೋದು ಸುಪ್ರೀಂ ಕೋರ್ಟ್. ನಮಸ್ಕಾರ ಸರ್. ಅಲ್ಲಮ್ಮ, ಹೋಗಿ ಹೋಗಿ ನೀನು ಇವನಿಗೆ ಬಿದ್ದಿದ್ಯಲ್ಲಮ್ಮ. ತಲೆ ಇಲ್ವಮ್ಮ ನಿನಗೆ? ನೀವು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲಮ್ಮ. ಒಟ್ಟಲ್ಲೇ ನೀನು ದೊಡ್ಡ ಮನಸ್ಸು ಮಾಡಿ ಇವನು ಒಪ್ಕೊಂಡಿದ್ದೀಯಲ್ಲ. ಐ ಆಮ್ ಸೋ ಹ್ಯಾಪಿ. ಸರ್, ನೀವು ಇಡೀ ರಾಜ್ಯಕ್ಕೆ ರಾಮರಾಜ್ಯರು ಅಂತ ಗೊತ್ತು, ಆದ್ರೆ ಇಷ್ಟೊಂದು ಸತ್ಯನ ಡೈರೆಕ್ಟ್ ಆಗಿ ಹೇಳಿದ್ರೆ ಹೆಂಗೆ ಸರ್? ಏನು ಮಾಡೋದು ನಾನು? ಮೊದಲಿಂದಲೂ ಹಾಗೆ ಒಳಗಡೆ ಸತ್ಯನ ಇಟ್ಕೊಳಕ್ಕಾಗಲ್ಲ. ಇದೇ ರೀಸನಿಂದ ನಾನು ಎಷ್ಟೋ ಕೇಸ್ಗಳನ್ನ ಗೆದ್ದಿದ್ದೀನಿ, ಎಷ್ಟೋ ಕೇಸ್ಗಳನ್ನ ಸೋತಿದ್ದೀನಪ್ಪ. ಒಳ್ಳೇದಾಯ್ತಪ್ಪ, ನಿಮ್ಗೆ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ನೋಡಮ್ಮ, ಹಿಂದೆ ಇವನು ವಸುಂಧರಾ ಅನ್ನೋ ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದ. ಆದರೆ ಈಗ ಅದನ್ನೆಲ್ಲ ಟೋಟಲಿ ಬಿಟ್ಬಿಟ್ಟಿದ್ದಾನಮ್ಮ. ಐ ಆಮ್ ಸೋ ಹ್ಯಾಪಿ. ಸರ್, ಗುಲಾಬಿ ತೋಟಕ್ಕೆ ಗೂಳಿ ನುಗ್ಗಿದ್ರೆ ಏನು ಟೆನ್ಷನ್ ಇಲ್ಲ ಸರ್. ಆದರೆ ಬೆಳೆದಿರೋ ಒಂದೇ ಒಂದು ಗುಲಾಬಿನ ಅದು ಗುಮ್ಕೊಂಡು ಹೋದ್ರೆ ಉಳಿಯೋದು ಬರೀ ಮುಳ್ಳು ಸರ್. ಆ ಮುಳ್ಳನ್ನು ಇಟ್ಕೊಂಡು ಹೇಗೆ ಸರ್ ಬದುಕಕ್ಕಾಗುತ್ತೆ? ಅಬ್ಬಾ, ಹೊಟ್ಟೆಲಿರೋ ಸತ್ಯನ ಹೊರಗಡೆ ಬಿಟ್ಟೆ. ಈಗ ನನಗೆ ಸಮಾಧಾನ ಆಯಿತು. ಐ ಆಮ್ ಸೋ ಹ್ಯಾಪಿ. ಎಲ್ಲಿ ನಿಮ್ಮ ಬಾಸು? ಆಲ್ ದ ಬೆಸ್ಟ್. ಯಾವಳವಳು? ವಾಸುಂಧರ ಬೇಬಿ, ಅದು ವಾಸುಂದರಲ್ಲ, ವಸುಂಧರ. ರೀ ರೀ, ನಮ್ಮ ಮನೆಗೆ ಲಾಯರ್ ಬಂದಿದ್ದಾರೆ. ಬೇಬಿ, ನಮ್ಮನೆಗೆ ಕಂಪ್ನಿ ಕೇಸಸ್ಗೆ ಲೀಗಲ್ ಅಡ್ವೈಸರ್ಸ್ ಅಂತ ಸುಮಾರು ಜನ ಲಾಯರ್ಗಳು ಬರ್ತಿರ್ತಾರೆ. ಇದ್ರಲ್ಲಿ ಸ್ಪೆಷಲ್ ಏನಿದೆ? ಅಯ್ಯೋ, ನಮ್ಮ ಮನೆಗೆ ಬಂದಿರೋದು ಲೀಗಲ್ ಅಡ್ವೈಸರ್ ಅಲ್ಲ, ಮತ್ತೆ ಲಾಯರ್ ರಾಮರಾವ್ ಅವರು. ರಾಮರಾವ್ ಅಂಕಲ್ಲ? ಯಾಕಿರ್ಬೋದು? ಅದಕ್ಕೆ ನಾನು ಓಡ್ ಬಂದೆ. ಯೂಶಲಿ ಏಜೆ ಅವ್ರನ್ನ ಮನೆಗೆಲ್ಲ ಕರ್ಸೋದಿಲ್ಲ. ಅವ್ರ ಫಾರ್ಮ್ ಹೌಸಲ್ಲೋ ಇಲ್ಲಾಂದರೆ ಕ್ಲಬ್ಬಲ್ಲೋ ಮೀಟ್ ಮಾಡ್ತಾರೆ. ಮನೆಗೆ ಕರ್ಸಿದ್ದಾರೆ ಅಂದರೆ ಏನೋ ರೀಸನ್ ಇರಬೇಕಲ್ವಾ? ಏನು ನಾರ್ಮಲ್ ಆಗಿ ಮಾತಾಡೋಕೆ ಕರ್ಸಿರ್ಬೋದಲ್ವಾ ಬೇಬಿ? ಅದಕ್ಕೆ ಹೇಳೋದು, ಗಂಡಸರಿಗೆ ಜನರಲ್ ನಾಲೆಡ್ಜ್ ಇದ್ರೂ ಕಾಮನ್ ಸೆನ್ಸ್ ಇರೋದಿಲ್ಲ ಅಂತ. ನೋಡಿ, ನೋಡ್ತೇನೆ ಇದ್ದೀನಿ ಬೇಬಿ. ನೋಡಿ ಅಂದ್ರೆ ನೋಡೋದಲ್ಲ, ನಾನು ಹೇಳೋದನ್ನ ಕೇಳಿ. ಓ ಸರಿ ಸರಿ, ಹೇಳಿ ಹೇಳಿ. ರಾಮರಾವ್ ಅವರು ಫೇಮಸ್ ಲಾಯರು. ಹಿ ಯೂಶಲಿ ಹ್ಯಾಂಡಲ್ಸ್ ಸೆಲೆಬ್ರಿಟಿ ಡಿವೋರ್ಸ್ ಕೇಸಸ್. ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗೆ ಡಿವೋರ್ಸ್ ಕೊಡ್ಸಿದ್ದಾರೆ. ಅವ್ರ ಮನೆಗೆ ಬಂದಿದ್ದಾರೆ ಅಂದರೆ ಮೋಸ್ಟ್ಲಿ ಏಜೆ ಡಿವೋರ್ಸ್ ತಗೋತಿರ್ಬೇಕು ಅನ್ಸುತ್ತೆ ಅಲ್ವಾ? ಏನು ಹೇಳ್ತಿದ್ಯಾ ಬೇಬಿ ನೀನು? ನನ್ನ ಮಾತು ಇನ್ನೂ ಮುಗ್ದಿಲ್ಲ, ನಾನು ಹೇಳೋದು ಕೇಳಿ. ಮನೆಯಲ್ಲಿ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಿದೆ. ಏಜೇನೋ ಅವ್ರ ಲೈಫ್ನ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೇಕು. ಅಂತರ ಅತ್ತೆ ಏಜೆ ನೆಮ್ಮದಿಯಾಗಿರಬೇಕು. ಅವ್ರು ನೆಮ್ಮದಿಯಾಗಿರಬೇಕು ಅಂದರೆ ಲೀಲಾ ಮನೆಯಿಂದ ಹೊರಗೆ ಹೋಗಬೇಕು. ಮದುವೆ ಆಗಿದಾರಲ್ಲ, ಸೊ ಲೀಗಲ್ ಆಗಿ ಲೀಲಾನ ಹೊರಗೆ ಕಳಿಸ್ಬೇಕು ಅಂತ ಅವ್ರನ್ನ ಕರೆಸಿದ್ದಾರೆ ಅನ್ಸುತ್ತೆ. ಅಯ್ಯೋ, ನೀನು ಹೇಳಿದೆ ನಿಜ ಆಗೋದ್ರೆ ಒಳ್ಳೇದೇ. ಏಜೆ ನೆಮ್ಮದಿಯಾಗಿರ್ತಾರೆ, ಮನೇನೂ ಚೆನ್ನಾಗಿರುತ್ತೆ. ಹೇಗಿದ್ರು ಲೀಲಾ ಹೊರಗಡೆ ಹೋಗಲೇಬೇಕಿತ್ತಲ್ವಾ, ಈಗ ಹೋಗ್ತಿದ್ದಾರೆ ಅಷ್ಟೇ. ಏನೋಪ್ಪ, ನನಗೆ ವಿಷಯ ಕೇಳಿದಾಗಿಂದ ಒಂಥರ ಫೀಲ್ ಆಗ್ತಿದೆ.
ಬಟ್ ಅಪ್ಪ ಏನೇ ನಿರ್ಧಾರ ತೊಗೊಂಡ್ರು 100 ಸಲ ಎಲ್ಲ ಆ್ಯಂಗಲಿಂದನೂ ಯೋಚನೆ ಮಾಡೋ ನಿರ್ಧಾರ ತೊಗೊಂಡಿರ್ತಾರೆ ಅಂತ ನಾನು ನಂಬ್ತೀನಿ. ಸೊ ಅವ್ರು ಏನೇ ಮಾಡಿದ್ರು ಸರಿಯಾಗೇ ಇರುತ್ತೆ, ಪರ್ಫೆಕ್ಟಾಗಿರುತ್ತೆ. ಆದಷ್ಟು ಬೇಗ ಎಲ್ಲ ಒಳ್ಳೆಯದೇ ಆಗಲಿ. ಎಷ್ಟು ದಿನ ಆಯಿತು ನಿಮ್ಮದು ನೋಡಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಈ ಮಾತನ್ನು ನಾನು ಹೇಳಬೇಕು. ಲಾಸ್ಟ್ ಟೈಮು ನಾನು ಪಾರ್ಟಿ ಹೋಸ್ಟ್ ಮಾಡಿದಾಗ ಕೈ ಕೊಟ್ಟಿದ್ಯಾರು? ಏನು ಮಾಡಲಿ ಏಜೆ, ಕೇಸಸ್ ಜಾಸ್ತಿ ಇದೆ. ಎಲ್ಲ ಕೇಸು ಸುಪ್ರೀಂ ಕೋರ್ಟಲ್ಲೇ ಇದೆ. ಎಲ್ಲ ಕೇಸು ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಡೆಲ್ಲಿಗೆ ಎಷ್ಟು ಸಲ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಅಂದರೆ ಆ ಹೋಟೆಲ್ ಕೊಡೋ ದುಡ್ಡಲ್ಲಿ ಸ್ವಂತ ಮನೆ ತಗೋಬೋದು ಅಂತ ಹೇಳಿದ್ರು ನನ್ನ ಹೆಂಡತಿ. ನಾನು ಆಗಲ್ಲ ಅಂದಿದ್ದಕ್ಕೆ ನನಗೆ ಡೈವರ್ಸ್ ನೋಟಿಸ್ ಕೊಟ್ಟಿದ್ದಾಳೆ. ಮತ್ತು ಅವ್ರು ಹೇಳ್ದಂಗೆ ತಗೊಳತ್ತಾನೆ. ಡೆಲ್ಲಿನ ಅಲ್ಲಿ ಹಿಂಸೆ ಜಾಸ್ತಿ. ಸಮಸಂಖ್ಯೆಗಳ ವಾಹನಗಳ ಓಡಾಟ ಒಂದಿನ ಆದರೆ ಬೆಸ ಸಂಖ್ಯೆಯ ವಾಹನಗಳ ಓಡಾಟ ಇನ್ನೊಂದಿನ. ಏರ್ ಪೊಲ್ಯೂಷನ್ ಬೇರೆ. ಅಲ್ಲಿರೋ ಟ್ರಾಫಿಕಲ್ಲಿ ಓಡಾಡ್ಕೊಂಡಿರೋದ್ರ ಬದಲು ಏರ್ಪೋರ್ಟಿಂದ ಕೋರ್ಟ್ಗೆ, ಕೋರ್ಟಿಂದ ಏರ್ಪೋರ್ಟ್ಗೆ ಶಿಸ್ತಾಗಿ ಕೇಸ್ ಮುಗಿಸ್ಕೊಂಡು ಬರೋದು ಒಳ್ಳೆಯದು. ಅದರಲ್ಲೂ ಈಗ ಸೆಲೆಬ್ರಿಟಿ ಡೈವರ್ಸ್ ಕೇಸ್ಗಳನ್ನ ತಗೊಳ್ತಾ ಇದ್ದೀನಿ. ಮೀಡಿಯಾ ಕವರೇಜ್ ಬೇರೆ ಜಾಸ್ತಿ. ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಲಾಯರ್ಗೆ ಮಾತೇ ಅಲ್ವಾ ಬಂಡವಾಳ? ಕರೆಕ್ಟು. ಲಾಯರಿಗೆ ಮಾತೆಷ್ಟು ಮುಖ್ಯನೋ ಸೀಕ್ರೆಟ್ ಮೇಂಟೈನ್ ಮಾಡೋದು ಒಂದು ಸ್ಕಿಲ್ಲೇ. ಬಟ್ ಅದರಲ್ಲೇ ವೀಕ್ ಇದ್ದೀರಲ್ಲ ನೀವು. ಏನು ಮಾಡೋದು? ನಮ್ಮಮ್ಮ ಗರ್ಭಿಣಿಯಾಗಿದ್ದಾಗ ಹೆಣ್ಣು ಮಗು ಹುಟ್ಟಲಿ ಅಂತ ಹರಕೆ ಹೊತ್ಕೊಂಡಿದ್ಲಂತೆ. ನಾನು ಹುಟ್ಬಿಟ್ಟೆ. ಆ ಸೀಕ್ರೆಟ್ನ ಹೊರಗಡೆ ಹಾಕೋದ್ರಲ್ಲಿ ಹೆಣ್ಣಿನ ಗುಣ ನನಗೆ ಬಂದ್ಬಿಟ್ಟಿದೆ. ಏನು ಮಾಡಿದ್ರು ಹೋಗ್ತಾನೇ ಇಲ್ಲ. ಸೊ ಈ ಸೆಲೆಬ್ರಿಟಿ ಡಿವೋರ್ಸ್ ಕೇಸ್ ಎಲ್ಲ ಹ್ಯಾಂಡಲ್ ಮಾಡ್ತಿರಲ್ಲ, ನಿಮ್ಮ ಕ್ಲೈಂಟು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಪ್ರೈವೇಟಾಗಿ ಸಿಕ್ಬಿಟ್ಟು ಅವ್ರ ಸೀಕ್ರೆಟ್ಸ್ ಎಲ್ಲ ಕೇಳಲ್ವಾ? ಕೇಳ್ತಿದ್ರೇನಾ? ಆದರೆ ಪಾಯಿಂಟ್ ಏನು ಅಂದರೆ ಆ ಸೀಕ್ರೆಟಲ್ಲಿ ಅವ್ರಿಗೆ ಗೊತ್ತಾದ್ಮೇಲೆ ತಾನೇ ಅವರು ಡೈವರ್ಸ್ಗೆ ಅಪ್ಲೈ ಮಾಡೋದು. ನೀವು ಬದಲಾಗಲ್ಲ ಬಿಡಿ. ಏನು ತಗೋತೀರಾ, ಕಾಫಿ, ಟೀ ಅಥವಾ ನಿಮ್ಮ ಮಾಮೂಲು? ಮಧ್ಯಾಹ್ನ ಟೈಮು ನಾನು ಅದೆಲ್ಲ ತಗೊಳ್ಳಲ್ಲ. ಜ್ಯೂಸ್ ಹೇಳಿ, ತಂಪಾಗಿರುತ್ತೆ. ಫೈನ್. ವಿಶ್ವರೂಪ್, ರೂಪಾ. ಹೇಳಿ ಏಜೆ. ವಿಶ್ವರೂಪ್, ಅವರಿಬ್ಬರು ಕೆಳಗಡೆ ಇದ್ದಾರೆ ಏಜೆ. ಓಕೆ, ಒಂದು ಜ್ಯೂಸ್ ಕೊಡಿ. ಓಕೆ. ಇವಾಗ ಹೇಳಿ, ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ದವ್ರನ್ನ ದಾರಿ ಮಧ್ಯದಲ್ಲೇ ತಡೆದು ಮನೆ ಕರ್ಸ್ಕೊಂಡಿದ್ದೀರಾ. ಏನು ವಿಷಯ ಹೇಳಿ? ಡಿವೋರ್ಸ್ ವಿಷಯ. ಹಾಗಾದ್ರೆ ಸೀಕ್ರೆಟ್ ರಿವೀಲು ಪಕ್ಕ. ಡಿವೋರ್ಸಾ? ಸೀಕ್ರೆಟ್ ಗೊತ್ತಾಯ್ತು ಅಂತ ಬೇರೆ ಹೇಳ್ತಿದಾರಲ್ಲ. ಹಾಗಿದ್ರೆ ಅಂದ್ರೆ ಅವ್ರಿಗೆ ಡಿವೋರ್ಸ್ ಕೊಡ್ಬೋದಾ? ಸುಮ್ಮನೆ ಹೇಳಿದೆ ಡಿವೋರ್ಸ್ ಅಂತ. ಆ್ಯಕ್ಚುಲಿ ವಿಷಯನೇ ಬೇರೆ. ಬಿಡ, ಏನೋ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಹೇಳ್ಕೊಂಡ್ ಬರ್ತಾ ಇದೀಯಾ? ನಾನು ಹೇಳ್ಕೊಂಡ್ ಬಂದಿಲ್ಲ, ಪ್ರೀತಿಯಿಂದ ಕರ್ಕೊಂಡ್ ಬಂದಿರೋದು. ಕೂತ್ಕೊಳ್ಳಿ. ಕೂತ್ಕೋತೀನಿ ಇರು. ಕೂತ್ಕೊಳ್ಳಿ. ಏನೋ ಒಂದು ವಿಷಯ ಹೇಳ್ಬೇಕು. ಏನೇ, ಏನಾದ್ರೂ ಸ್ಪೆಷಲಾ? ಸ್ಪೆಷಲ್ಲಾ ಅಂದ್ರೆ? ಈ ದಡ್ಡಿ ಸ್ಪೆಷಲ್ ಅಂತಂದ್ರೆ ಅವನು ನಿನ್ನ ನೋಡಿ ಸ್ಮೈಲ್ ಮಾಡೋದು, ನೀವಿಬ್ರು ಹತ್ರ ಆಗಿ ಚೆನ್ನಾಗಿ ಮಾತಾಡೋದು, ಅವನು ನಿನ್ನನ್ನು ಹೊಗಳೋದು, ಆ ಥರ. ಅಜ್ಜಿ, ಅದೆಲ್ಲ ನಡೀತಾನೆ ಇರುತ್ತೆ. ಆದರೆ ಈ ಸಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ, ಅದಕ್ಕೆ ಅವ್ರಿಗೆ ಸ್ಪೆಷಲ್ ಆಗಿರೋ ಗಿಫ್ಟ್ ಕೊಡ್ತಾ ಇದ್ದೀನಿ. ಹೌದೇನೆ? ಏನದು? ತೋರ್ಸು ತೋರ್ಸು. ತೋರ್ಸಕ್ಕೆಲ್ಲ ಆಗಲ್ಲ. ತೋರ್ಸಕ್ಕೆಲ್ಲ ಆಗಲ್ವಾ? ಅಂದ್ರೆ ನಿನ್ ಹೃದಯ ಕೊಡ್ತಾ ಇದೀಯಾ? ಅಜ್ಜಿ, ನನ್ನ ಹೃದಯನ ನಾನು ಅವ್ರಿಗೆ ಆಗ್ಲೇ ಕೊಟ್ಟಿದ್ದೀನಿ. ಕರೆಕ್ಟ್ ಕರೆಕ್ಟ್. ಆದ್ರೆ ಅವನಿನ್ನ ತಗೊಂಡೇ ಇಲ್ವಲ್ಲ. ಅಯ್ಯೋ, ಹಾಳು ಬಾಯ್ ನಂದು. ಏನೋ ಹೇಳಕ್ ಹೋಗಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಕಣಮ್ಮ, ಬೇಜಾರು ಮಾಡ್ಕೋಬೇಡ. ನಿಜಾನೇ ಅಲ್ವಾ ಅಜ್ಜಿ? ಆದರೆ ಅವ್ರು ನನ್ನವ್ರಲ್ಲ ಅಂತ ನಾನು ಬೇಜಾರು ಮಾಡಿಕೊಂಡು ಅಡುಗೆ ಮನೆ ಮೂಲೆಯಲ್ಲಿ ಮಂಡಿ ಹತ್ರ ತಲೆ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಅವ್ರನ್ನ ನಾನು ಪಡ್ಕೋತೀನಿ. ಅದಕ್ಕೋಸ್ಕರನೇ ನಾನು ಅವ್ರಿಗೆ ಸ್ಪೆಷಲ್ ಆಗಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಅಯ್ಯೋ ರಾಮ, ಆಗ್ಲಿಂದ ಅದನ್ನೇ ಹೇಳ್ತಾ ಇದೀಯಾ, ಆದ್ರೆ ಅದೇನು ಅಂತ ಹೇಳ್ತಾ ಇಲ್ವಲ್ಲ ನೀನು? ಅಜ್ಜಿ, ಚಿಕ್ಕ ವಯಸ್ಸಲ್ಲಿ ಹಲ್ಲು ಬಿದ್ದಿರುತ್ತಲ್ಲ, ಅದು ಎಷ್ಟೋ ಜನ ಮನೆ ಮೇಲೆ ಎಸಿತಾರೆ, ಇನ್ನು ಕೆಲವರು ಬಿಸಾಕ್ತಾರೆ.
ಆದರೆ ನೀವು ಅದನ್ನು ಜೋಪಾನವಾಗಿ ಇಟ್ಟಿದ್ದೀರಾ ಅಂತ ನನಗೆ ವಿಶ್ವರೂಪಿಂದ ಗೊತ್ತಾಯಿತು. ಸೊ ನಾನು ವಿಶ್ವರೂಪ್ ಹೆಲ್ಪ್ ತಗೊಂಡು ಆ ಪುಟ್ಟ ಹಲ್ಲನ್ನು ಪೆಂಡೆಂಟ್ ಮಾಡಿಸ್ತಾ ಇದ್ದೀನಿ. ಹೇಗಿದೆ ಐಡಿಯಾ? ಅಯ್ಯೋ ಅಯ್ಯೋ ಅಯ್ಯೋ, ಅವನ ನಗುಲೆ ಮುಳುಗಿರೋ ನೀನು ಅವನ ನಗು ಇನ್ನೂ ಚೆನ್ನಾಗಿ ಕಾಣಿಸೋ ಅದೇ ಹಲ್ಲಿನ ಪೆಂಡೆಂಟ್ ಮಾಡಿ ಕೊಡ್ತಿದ್ಯಾ ಅಂತಂದ್ರೆ ನಿನ್ನ ಪ್ರೀತಿಗೆ ಬಿದ್ದೋದೆ ಕಣೆ ನಾನು. ಅಕಸ್ಮಾತ್ ನಾನು ಹುಡುಗ ಆಗಿ ನೀನು ಇದೇ ರೀತಿ ನನಗೆ ಮಾಡಿದಿದ್ರೆ ನಾನು ನಿನ್ನ ತಕ್ಷಣನೇ ಐ ಲವ್ ಯು ಅಂದ್ಬಿಡ್ತಿದ್ದೆ. ಪರವಾಗಿಲ್ಲ ಅಜ್ಜಿ, ಇವಾಗಲೂ ನೀವು ಐ ಲವ್ ಯು ಅಂತ ಹೇಳ್ಬೋದು. ಐ ಲವ್ ಯು. ಐ ಲವ್ ಯು ಟು. ಮೋಸ 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 ಮೋಸ. ಯಾವಾಗಲೂ ಅಜ್ಜಿ ಜೊತೆ ಇಷ್ಟು ಕ್ಲೋಸ್ ಆಗಿರ್ತೀರಾ, ನನ್ನ ಜೊತೆ ಒಂದೇ ಒಂದಿನ ನಾವು ಇಷ್ಟೊಂದು ಕ್ಲೋಸ್ ಆಗಿದ್ದೀರಾ. ಐ ನೀಡ್ ಅ ಹಗ್. ಥ್ಯಾಂಕ್ಸ್ ಅತ್ತೆ. ಬೇಬಿ, ನಿನ್ಗೆ ಅವ್ರು ಹಗ್ ಮಾಡೋದನ್ನ ನೋಡಿ ನನಗೂ ಆ ಥರ ಹಗ್ ಮಾಡ್ಬೇಕಂತ ಅನ್ಸಲ್ವಾ? ಇನ್ನು ಹಗ್ಗಲ್ಲ, ಮಾಡೋ ಕೆಲ್ಸಕ್ಕೆ ಹಗ್ಗ ಹಾಕಿ ಹಂಗೆ ನೇತಾಡ್ಸ್ಬಿಡ್ಬೇಕು ನಿನ್ನ. ಅಯ್ಯೋ, ಅವ್ರು ತಿದ್ದಿದ್ದೆ ಬಿಡಿ. ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ಯಾರು? ಫೇಮಸ್ ಡಿವೋರ್ಸ್ ಲಾಯರ್ ರಾಮರಾವ್. ಇದಕ್ಕೆ ಬರೋಕ್ಕೆ ಹೇಳಿದ್ದು. ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಏಜೆ, ನೀವು ಅವಸರ ಮಾಡ್ತಾ ಇಲ್ಲ ತಾನೇ? ಇದರಲ್ಲಿ ಅವಸರ ಏನು ಬಂತು? ಇನ್ಫ್ಯಾಕ್ಟ್ ಇಂಥ ವಿಚಾರದಲ್ಲಿ ಡಿಲೇ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಅಯ್ಯೋ, ತಡ ಮಾಡೋದು ಅಂತಲ್ಲ, ನೀವೇನೇ ಮಾಡಿದ್ರೂ ಕೂತು ಕ್ಲಿಯರಾಗಿ ಯೋಚನೆ ಮಾಡೋದು ಒಳ್ಳೇದು ಅನಿಸುತ್ತೆ. ರಾಮರಾವ್, ನಾನು ಯಾವ ವಿಷಯನೂ ಯೋಚನೆ ಮಾಡದೆ ನಿರ್ಧಾರ ಮಾಡಲ್ಲ. ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಬಟ್ ಎಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದೀರಾ? ನನಗೆ ಭಯ ಆಗ್ತಾ ಇದೆ ಮುಂದೆ ಏನಾಗುತ್ತೆ ಅಂತ. ಇಷ್ಟು ಈಸಿಯಾಗಿ. ರಾಮರಾವ್ ಅವರೇ, ಇಲ್ಲಿ ಯಾವುದೂ ಈಸಿಯಾಗಿ ಸಿಗೋದಿಲ್ಲ. ಉಸಿರಾಡೋದು ಕಷ್ಟನೇ. ನೀವೇ ಹೇಳ್ತಿರಲ್ಲ, ಪೊಲ್ಯೂಷನ್ ಅಂತ. ಕೆಲವೊಂದು ವಿಚಾರ ಇವತ್ತು ಈಸಿ ಆಗೋದು ಭವಿಷ್ಯದಲ್ಲಿ ಕಷ್ಟ ಆಗ್ಬೋದು. ಕೆಲವೊಂದು ಇವತ್ತು ಕಷ್ಟ ಆಗೋದು ಭವಿಷ್ಯದಲ್ಲಿ ಈಸಿ ಆಗ್ಬೋದು. ಸೊ ಇಲ್ಲಿ ಯಾವುದು ಈಸಿ ಅಲ್ಲ, ಯಾವುದೂ ಈಸಿಯಾಗಿ ಸಿಗಲ್ಲ. ಕೆಲವೊಂದನ್ನು ಕಿತ್ಕೋಬೇಕು, ಕೆಲವೊಂದನ್ನು ಬಿಟ್ಕೊಡ್ಬೇಕು. ಅಯ್ಯೋ, ನಾನು ಊರಲ್ಲಿರೋರಿಗೆಲ್ಲ ಲಾ ಪಾಯಿಂಟ್ ಹಾಕಿ ಬಾಯಿ ಮುಚ್ಚಿದ್ರೆ ನೀವು ಲಾ ಪಾಯಿಂಟ್ ಹಾಕಿ ನನ್ನ ಬಾಯ ಮುಚ್ಚಿಸ್ತಾ ಇದ್ದೀರಲ್ಲ. ನಾನು ತುಂಬ ಕಡೆ ಕೇಳಿರೋದು ಓದಿರೋದು ಎಲ್ಲ ರೆಫರೆನ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನೊಂದು ಸಲ ಯೋಚನೆ ಮಾಡಿ. ಹೊರಗಡೆ ಜನ ಏನು ಅಂದ್ಕೊಳ್ಳಲ್ಲ, ನಿಮ್ಮ ಬಗ್ಗೆ ನಿಮ್ಮ ಮನೆ ಬಗ್ಗೆ ಬೇರೆ ಥರ ಮಾತು ಹೋಗುತ್ತೆ ಅನಿಸುತ್ತೆ. ಕೆಲವು ಜನಗಳು ಮಾತಾಡ್ತಾನೆ ಇರ್ತಾರೆ, ಅವ್ರ ಕೆಲಸನೇ ಅದು. ಈ ಗಮ್ ಇರುತ್ತೆ ಗೊತ್ತಾ, ಅದನ್ನು ಕೆಲವರು ಹಾಕ್ಕೊಂಡು ಸ್ವೀಟ್ ಮುಗಿದ ಮೇಲೆ ಉಗಿದು ಬಿಡ್ತಾರೆ. ಇನ್ನು ಕೆಲವರು ಅಗೀತಾನೇ ಇರ್ತಾರೆ. ಸೊ ಇನ್ನೊಬ್ಬರು ಲೈಫ್ ಅನ್ನೋದು ಜನಗಳಿಗೆ ಬಬ್ಬಲ್ ಗಮ್ ಇದ್ದಾಗೆ. ಅವ್ರ ಬಾಯಿನ ನಿಲ್ಸೋಕ್ಕಾಗಲ್ಲ. ಮೋರೋವರ್ ನಮಗೆ ಕಷ್ಟ ಅಂದರೆ ಅವ್ರು ಬಂದು ನಿಲ್ಲೋದು ಇಲ್ಲ. ಹೀಗಿದ್ದಾಗ ನಾವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು? ಸರಿ, ಈಗ ನಾನು ಏನು ಮಾಡಬೇಕು ಅಂತ ಹೇಳಿ. ಜನವರಿ 1 ಎಲ್ಲರೂ ಹೊಸ ವರ್ಷದ ಸಂಭ್ರಮದಲ್ಲಿರ್ತಾರೆ. ಆವತ್ತು ನಾನು ಎಲ್ಲರಿಗೂ ಈ ವಿಷಯ ಹೇಳಬೇಕು ಅಂತಿದ್ದೀನಿ. ನ್ಯೂ ಇಯರ್ ಅನ್ನೋದೇ ಒಂದು ಒಕೇಶನ್ನು. ಒಕೇಶನ್ನ ಹ್ಯಾಪಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಈಗ ನೀವೇನು ಮಾಡಬೇಕು ಅಂದರೆ, ಬಟ್ ಈ ವಿಷಯ ನಾನಾಗೆ ಹೇಳೋವರೆಗೂ ನೀವು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು. ಅಯ್ಯಯ್ಯೋ, ನಾನು ಸೀಕ್ರೆಟ್ ಮೇಂಟೈನ್ ಮಾಡಬೇಕಾ? ನೀವು ನನ್ನ ಆತ್ಮೀಯರು, ಬೇಕಾದವರು, ಅದಕ್ಕೋಸ್ಕರ ಫಸ್ಟ್ ಟೈಮ್ ಸೀಕ್ರೆಟ್ ಮೇಂಟೈನ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಸರಿ, ನಾನಿನ್ನು ಹೊರಡ್ತೀನಿ. ನಂದೇ ಕೇಸ್ ಇದೆ. ಅಜ್ಜಿ, ಮೇಡಮ್ ನೀವು ಯಾಕೆ ಶಾಕಲ್ಲಿದ್ದೀರಾ? ಲಾಯರ್ ಸರ್ ನನ್ನನ್ನು ಆವಾಗಲೇ ನೋಡಿದೆ, ನಾನೇ ಅವ್ರನ್ನ ವೆಲ್ಕಮ್ ಮಾಡಿದ್ದು. ನೀ ಸ್ವಲ್ಪ ಇರೋ. ಅಲ್ಲಮ್ಮ ಲಕ್ಷ್ಮಿ, ಅವ್ರು ಯಾಕೆ ಬಂದಿದ್ದಾರೆ?
ರಾಮ್ ಹತ್ರ ಏನು ಮಾತಾಡ್ತಿದ್ರು? ಅಜ್ಜಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಟೆನ್ಷನ್ ಆಗದೆ ಇರುತ್ತಾ? ಇದ್ದಕ್ಕಿದ್ದಾಗೆ ಮನೆಗೆ ಲಾಯರ್ ಬಂದಿದ್ದಾರೆ ಅಂದರೆ ಮತ್ತೇನಾದರೂ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ. ಬಂದಿರೋದು ಫೇಮಸ್ ಡಿವೋರ್ಸ್ ಲಾಯರ್ ರಾಮ್ ರಾವ್. ಲಕ್ಷ್ಮಿ, ಇದುವರೆಗೂ ನಾನು ನಿನ್ನನ್ನು ಬೈದಿಲ್ಲ. ಇವತ್ತು ನೀನು ಬೈದ್ಬಿಡ್ತೀನಿ ಕಣೆ. ಅದೇನಂತ ಕರೆಕ್ಟಾಗಿ ಹೇಳು. ನನ್ನ ಪ್ರಕಾರ ಅವರು ಡಿವೋರ್ಸ್ ಕೊಡ್ಸಕ್ಕೆ ಬಂದಿರಬೇಕು ಅನ್ಸುತ್ತೆ. ಯಾಕೆ ಅಂದರೆ AJ ಅಂತರ ಅವ್ರಿಗೆ ಡಿವೋರ್ಸ್ ಕೊಟ್ಟರೆ ಲೀಲಾ ಅತ್ತೆ ಜೊತೆ ಬದುಕ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಹೌದಾ? ಹಾಗಂತ್ಯ ಲಕ್ಷ್ಮಿ, ಕ್ಯಾನ್ ಯು ಎಕ್ಸ್ಪ್ಲೇನ್? ಮೇಡಮ್ ಗಿವ್ ಮಿ ಒನ್ ಚಾನ್ಸ್, ನಾನು ಹೇಳ್ತೀನಿ. ಮೇಡಮ್, ಹೋಟೆಲ್ ಸಮಸ್ಯೆನ ಸಾಲ್ವ್ ಮಾಡಿದ್ದು ನೀವು. ಅಷ್ಟೊಂದು ಜನ ಸೇರಿದ್ರು ಕೂಡ ಅವ್ರನ್ನ ಸಮಾಧಾನ ಮಾಡಿ AJ ಸರ್ ಅಂದರೆ ಏನು, ಅವ್ರ ಪವರ್ ಏನಂತ ಹೇಳ್ಕೊಟ್ಟಿದ್ದು ನೀವು. ಇಷ್ಟೆಲ್ಲ ಹೋರಾಡಿ ಅವ್ರ ಹೆಸರು ಉಳಿಸಿದ್ದಕ್ಕೆ, ಇನ್ನು ನನ್ನ ಮನೆತನಕ್ಕೆ ಇದಕ್ಕಿಂತ ಒಳ್ಳೆ ಹುಡುಗಿ ಸಿಗಲ್ಲ ಅಂತ ನಮ್ಮ ಬಾಸ್ ನಿಮ್ಮ ಜೊತೆ ಬದುಕಕ್ಕೆ ರೆಡಿಯಾಗಿರ್ತಾರೆ. ಈ ಒಂದೇ ಒಂದು ರೀಸನ್ಗೆ ಪಾಸ್ಟಲ್ಲಿ ನಡೆದಿರೋ ವಸುಂಧರಾ ಮ್ಯಾಟರ್ನ ಬಿಟ್ಟು ನಿನ್ನ ಕ್ಷಮಿಸಿದ್ದೀನಿ. ಬಟ್ ಗುಡ್ ಥಿಂಕಿಂಗ್ ರೀ. ಥ್ಯಾಂಕ್ ಯು. ಆಹಾ, ನನ್ನ ಮಗ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾನ? ಕೇಳೇ ಆನಂದ ಆಗ್ತಾ ಇದೆ. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ. ನೋಡೆ, ನೀನು ನನ್ನ ಮಗನಿಗೆ ಏನೋ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅಂತಂದೆ, ಆದರೆ ಅವನೇ ನಿನಗೆ ಸ್ಪೆಷಲ್ ಆಗಿ ಅವನ ಹಾರ್ಟನ್ನು ಗಿಫ್ಟ್ ಮಾಡ್ತಿದ್ದಾನಲ್ಲೇ. ಖುಷಿನಾ? ಹೋಗಿ ಅಜ್ಜಿ, ನಂಗೆ ನಾಚಿಕೆ ಆಗುತ್ತೆ. ಆದರೆ ನನಗೆ ಒಂದು ಡೌಟು. ಲಾಯರ್ ಬೇರೆ ಯಾವುದಾದ್ರೂ ಕಾರಣಕ್ಕೆ ಬಂದಿದ್ರೆ? ಅಜ್ಜಿ ಬಿಡ್ತು ಅನ್ನಿ. ಅನ್ಕೊಂಡಿರೋದಾದ್ರೇನೋ ಖುಷಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನು ಮಾಡೋದು? ಬೇರೆ ಯಾವುದೋ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಸುಮ್ಮನಾಗ್ಬಿಡ್ಬೇಕಷ್ಟೆ. ಅಷ್ಟೇ. ಯಾರೇ ಬರಲಿ ಯಾರೇ ಬಿಡ್ಲಿ, ಅವರು ನನ್ನ ಗಂಡನೇ. ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಕಿಶೋರ್, ಒಂದು ನಿಮಿಷನೂ ಸುಮ್ಮನೆ ಇರೋ. ಕಿಶೋರ್ ಅಂತ ಸಾಯ್ತಾ ಇರ್ತಾನೆ. ಹೇಳಿಪ್ಪ, ಆಫೀಸ್ಗೆ ಹೋಗ್ತಾ ಇದೆಯಾ? ಹೌದಪ್ಪ, ಒಂದು ಸಣ್ಣ ಮೀಟಿಂಗ್ ಇದೆ. ಅದಾದ್ಮೇಲೆ ಸೈಟ್ ವಿಸಿಟ್ ಮಾಡೋಣ ಅಂದ್ಕೊಂಡೆ, ಬಟ್ ಕ್ಲೈಂಟ್ ಬರ್ತಿಲ್ಲ. ಜಸ್ಟ್ 1 hour ಕೆಲಸ ಅಷ್ಟೇ. ಗುಡ್. ನನ್ನೊಂದು ಪರ್ಸ್ನಲ್ ಕೆಲಸ ಆಯಿತು, ಮಾಡ್ತೀಯಾ? ಏನಪ್ಪ ಫಾರ್ಮಲ್ ಆಗೆಲ್ಲ ಮಾತಾಡ್ಕೊಂಡು? ನೀವು ನನಗೆ ಟೆಂಡರ್ ಹಾಕೋ ಕೆಲಸ ಕೊಟ್ಟರೆ ಅದು ನನ್ನ ಪರ್ಸ್ನಲ್ ಕೆಲಸನೇ. ಯಾಕೆ ಹೇಳಿ? ನನ್ನ ರಕ್ತದ ಕಣ್ದಲ್ಲೂ ನೀವಿದ್ದೀರಾ. ಕಿಶೋರ್, ನಿನಗೊಂದು ವಿಷಯ ಗೊತ್ತಾ? ಮದುವೆ ಆದಮೇಲೆ ಪ್ರೀತಿ ಇಬ್ಬರಿಗೆ ಮಾತ್ರ ಇರಬೇಕು. ಸದ್ಯಕ್ಕೆ ಅಪ್ಪನಿಗೆ ತೋರಿಸಿದ ಪ್ರೀತಿ ಸಾಕು. ಇನ್ನೇನಿದ್ರು ನಿನ್ನನ್ನು ತುರ್ಗೊಂಡು ಕೊಡಬೇಕು. ಓಕೆ ಅಪ್ಪ, ರೀಸನ್ ಇಲ್ಲದೆ ನಾನು ನಿಮ್ಮ ಕ್ವಶನ್ ಕೇಳಿಲ್ಲ, ಆದರೆ ಇವತ್ತು ಕೇಳ್ತೀನಿ. ನೀವು ಅಂತರವನ್ನು ತುಂಬ ಪ್ರೀತಿಸ್ತಾ ಇದ್ರಿ, ಹಾಗಂತ ಮದುವೆ ಆದಮೇಲೆ ಅಜ್ಜಿ ಮೇಲೆ ಗೌರವ ಆಗಲಿ ಪ್ರೀತಿ ಆಗಲಿ ಕಮ್ಮಿ ಆಯಿತಾ? ಅದು ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಬಿಕಾಸ್ ಪ್ರೀತಿನೇ ಬೇರೆ, ವಾತ್ಸಲ್ಯನೇ ಬೇರೆ. ಮನುಷ್ಯನ ಜೀವನದಲ್ಲಿ ಇದೆರಡು ಕಣ್ಣುಗಳಿದ್ದ ಹಾಗೆ. ಹೃದಯ ಬಯಸೋದು ಪ್ರೀತಿನ, ಆದರೆ ಅದು ಬಡಿಬೇಕು ಅಂದರೆ ವಾತ್ಸಲ್ಯ ಬೇಕು. ಅಪ್ಪ, ನಿಮ್ಮ ಹತ್ರ ಮಾತಲ್ಲಾಗಲಿ ಇನ್ಯಾವುದರಲ್ಲೇ ಆಗಲಿ ಯಾರು ಉತ್ತರ ಕೊಡೋಕ್ಕಾಗಲ್ಲ. ಯಾಕೆ ಹೇಳಿ ನೀವು ಹಾಗೆ ಮಾತಾಡ್ತೀರಾ? ಎನಿವೆ, ಈಗ ಪಾಯಿಂಟಿಗೆ ಬರ್ತೀನಿ. ನಮ್ಮ ಫ್ಯಾಮಿಲಿ ಲಾಯರ್ ಇದಾರಲ್ಲ, ರಾಮರಾವ್, ಅವ್ರ ಆಫೀಸ್ಗೆ ಹೋಗು. ಅವರೊಂದು ಡಾಕ್ಯುಮೆಂಟ್ ಕೊಡ್ತಾರೆ, ಅದನ್ನು ತೊಗೊಂಬ. ಆ್ಯಂಡ್ ಇಟ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್. ಮೇಕ್ ಶ್ಯೂರ್ ಇಟ್ಸ್ ಸೇಫ್. ಲಾಯರ್ ಜೊತೆ ಇವಂದು ಯಾವ್ದು ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟು ಏನಿರ್ಬೋದು? ಕಿಶೋರ್, ಹೇಳಿದ್ದು ಗೊತ್ತಾಯ್ತಾ? ಹಾಂ ಸರಿ, ತಗೊಂಬರ್ತೀನಿ. ಇಲ್ಲ, ಏನು ಹಿಂಗೆ ಸೈಲೆಂಟಾಗಿ ಬರ್ತಾ ಇದೆ? ಗೊತ್ತೇ ಆಗಲಿಲ್ಲ. ನಾನು ಮಾತಾಡೋಣ ಅಂತ ಅನ್ಕೊಂಡೆ, ಅಷ್ಟೇ ನೀವು ತಿರುಗಿಬಿಟ್ರಿ. ಸರಿ, ಏನು ಹೇಳು? ಅದು ಕಿಶೋರ್ ಹತ್ರ ಏನೋ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಿದ್ರಲ್ಲ, ಅದೇ ಥರನೇ ನನಗೂ ಸರ್ಪ್ರೈಸಿಂಗ್ ಆಗಿ ಏನಾದರೂ ಕೊಡಿ. ಸರ್ಪ್ರೈಸಿಂಗ್? ಯಾಕೆ?
ಯಾಕೆ ಅಂದರೆ ನೀವು ನ್ಯೂ ಇಯರ್ಗೆ ರೆಗ್ಯುಲರ್ ಆಗಿ ಎಲ್ಲರಿಗೂ ಗಿಫ್ಟ್ ಕೊಡ್ತೀರಾ, ಆದರೆ ನನಗೆ ಸರ್ಪ್ರೈಸಿಂಗ್ ಆಗಿ ಏನಾದರೂ ಗಿಫ್ಟ್ ಕೊಡಿ. ಸಣ್ಣ ಮಕ್ಳ ಥರ ಕೇಳ್ತೀಯ. ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ನಾನು ಚಿಕ್ಕ ಪಾಪು ಅಂತ. ನಾನು ಚುಕ್ಕಿ ಹತ್ರ ಎಷ್ಟು ಜಗಳಾಡ್ತೀನಿ ಗೊತ್ತಾ? ನಾನು ಏಜಲ್ಲಿ ಮಾತ್ರ ಜಾಸ್ತಿ ನಂಬರು, ಆದರೆ ಮುದ್ದಲ್ಲಿ ನಾನೇ ಚಿಕ್ಕವಳು. ನೀವೇ ಹೇಳಿ, ಈ ಮನೇಲಿ ಮುದ್ದಾಗಿರೋ ಮಗು ಅಂದರೆ ನಾನೇ ತಾನೆ? ಈ ಮನೆಯಲ್ಲಿ ಏಜೆ ಹತ್ರ ಇಷ್ಟು ಈಸಿಯಾಗಿ ಮಾತಾಡೋಕ್ಕೆ ಧೈರ್ಯ ಇದೆ ಅಂದರೆ ಅದು ನಮ್ಮ ಲೀಲಂತೆ ಮಾತ್ರ. ಆಪ್ಷನ್ನೇ ಕೊಟ್ಟಿಲ್ವಲ್ಲ. ಎಸ್, ನೀನೇ ಮುಗ್ದು ಹುಡುಗಿ. ಥ್ಯಾಂಕ್ ಯು ರೀ. ಆಯ್ತಾಯ್ತು, ಈ ಮುದ್ದಾಗಿರೋ ಹುಡುಗಿ ಕೇಳ್ತಾ ಇದ್ದಾಳೆ, ನಾನು ನ್ಯೂ ಇಯರ್ಗೆ ಏನು ಕೊಡ್ತೀರಾ? ನೀನೇ ಹೇಳಿದ್ಯಲ್ಲ ಎಲ್ರಿಗೂ ಗಿಫ್ಟ್ ಕೊಡ್ತೀನಿ ಅಂತ. ಸಿಗುತ್ತೆ. ನನಗೂ ಕೊಡ್ತೀರಾ? ಎಲ್ರಿಗೂ ಅಂತ ಹೇಳಿದೆ ತಾನೇ. ಗಿಫ್ಟ್ ನೋಡಿದ್ರೆ ನನ್ಗೇನು ಅನ್ಸುತ್ತೆ? ಡಿಪೆಂಡ್ಸ್. ಖುಷಿ ಆಗ್ಬೋದು ಅಥವಾ ಡಿಸಪಾಯಿಂಟು ಆಗ್ಬೋದು. ನಾನು ಬಿಡಿ ಯಾವಾಗಲೂ ಕೂಲಾಗಿ ಚಿಲ್ಲಾಗಿ ಇರ್ತೀನಿ, ಸೊ ಖುಷಿ ಆಗ್ಬೋದು, ಆದರೆ ಗಿಫ್ಟ್ ಮಾತ್ರ ಮರಿಬೇಡಿ, ಓಕೆನಾ? ಓಕೆ. ಥ್ಯಾಂಕ್ ಯು. ದೇವ್ರೆ, ಈ ಜೋಡಿನ ನೋಡ್ತಿದ್ರೆ ಎಲ್ಲ ನೋವು ಮರೆಯೋಣ ಅನ್ಸುತ್ತೆ, ಖುಷಿಯಾಗಿರೋಣ ಅನ್ಸುತ್ತೆ. ದಯವಿಟ್ಟು ಆದಷ್ಟು ಬೇಗ ಇವರಿಬ್ರು ಒಂದು ಮಾಡು, ಇವರಿಬ್ರು ಖುಷಿಯಾಗಿರ್ಲಿ ಪ್ಲೀಸ್ ದೇವ್ರೆ, ಪ್ಲೀಸ್.